ಗಣೇಶ್ ಮ್ಯೂಸಿಕಲ್ ಟೀಮಿನಿಂದ ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾಂತರಾಜು ಅವರು ಒಂದು ದೊಡ್ಡ ವಿದ್ವಾಂಸರ ಮಕ್ಕಳು. ಅವ್ರ ತಂದೆ ಅನಂತಸ್ವಾಮಿ ಅಂತ ಆಸ್ಥಾನ್ ಮೃದಂಗ ವಿದ್ವಾಂಸರವರು, ಸಂಗೀತಗಾರರು. ಅವರು ತಂದೆಯವರು ಹರಿಕತೆ ಜ್ಞಾನರಂಜನೆಗೆ ಅವರು ತಬಲಾ ನುಡಿಸಿ ಒಳ್ಳೊಳ್ಳೆ ಭಕ್ತಿಯುತವಾದ ಸಂಗೀತ ಹರಿಕತೆಗಳನ್ನು ಅವ್ರ ತಂದೆಯವರು ನುಡಿಸ್ತಿದ್ರು. ಈಗ ಕಾಂತರಾಜು ಅವರು ಅದನ್ನೂ ಮಾಡ್ತಾ ಇದ್ದಾರೆ. ಹಾಗೂ ಜನಗಳಿಗೆ ಒಂದು ಮನರಂಜನೆ, ಮನಸ್ಸಿಗೆ ಒಂದು ಬೇಸರ ಇರುತ್ತೆ, ಮನೆಯಲ್ಲಿ ಏನೋ ಬೇಸರ, ಇಲ್ಲಿ ಬಂದು ಒಂದು ಸಂಗೀತ ಒಂದು ಹಾಡು ಕೇಳೋದ್ರಿಂದ ಒಂದು ಮನಸ್ಸಿಗೆ ಮುದ ನೀಡುತ್ತೆ ಅಂಥೇಳಿ ಈ ಕಾರ್ಯಕ್ರಮವನ್ನು ವರ್ಷದಲ್ಲಿ 3-4 ಕಾರ್ಯಕ್ರಮಗಳನ್ನು ಈ ಕಾಂತರಾಜು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ವೇದಿಕೆ ಹತ್ತದೇ ಇರುವಂಥ ಕಲಾವಿದರಿಗೆಲ್ಲ ತಯಾರಿ ಮಾಡಿ ಕರೋಕೆಗೆಲ್ಲ ಹೇಳಿಕೊಟ್ಟು ವೇದಿಕೆನೇ ಹತ್ತದೇ ಇರೋಂಥ ಕಲಾವಿದರನ್ನೆಲ್ಲ ಎಲೆಮರೆ ಕಾಯಂಗಿರ್ತಾರೆ ಅಂಥವ್ರಿಗೆಲ್ಲ ಇಲ್ಲಿ ಅವರು ಪಾಪ ಒಂದು ಅವಕಾಶ ಕೊಟ್ಟು ಹಾಡಿಸಿ ಒಂದು ಕೀರ್ತಿಯನ್ನು ಅವರಿಗೆ ತಂದು ಕೊಟ್ಟಿದ್ದಾರೆ. ಅವರು ಒಂದು ಹೆಸರು ಪಡ್ಕೊಂಡು ಹಾಡೋದ್ರಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಿದ್ದಾರೆ. ಅದರಿಂದ ಒಂದು ಕಲಾವಿದರಿಗೆ ಒಂದು ಸಪೋರ್ಟ್ ಆಗಿ ಈ ಕಾರ್ಯಕ್ರಮವನ್ನು ನಡ್ಕೊಂಡು ಬರ್ತಾ ಇದ್ದಾರೆ. ಖರ್ಚು ವೆಚ್ಚ ಎಲ್ಲ ಸ್ವಲ್ಪ ಅವ್ರಿಗೂ ಇರುತ್ತದೆ, ಅದನ್ನು ಅನುಸರಿಸ್ಕೊಂಡು ಮಾಡ್ತಾ ಇದ್ದಾರೆ. ಕಲಾವಿದರಿಗೆ ಒಂದು ಸ್ಟೇಜ್ ಅವಕಾಶ ಕೊಡೋದ್ರಿಂದ ಜನಗಳಿಗೂ ಒಂದು ಮನೋರಂಜನೆ ಸಿಗೋದ್ರಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನನ್ನ ಹೆಸರು ಜಯಲಕ್ಷ್ಮಿ ನಾಯ್ಡು. ಮ್ಯಾನುವಲ್ ಮಾಡ್ತಾ ಇದ್ದೀವಿ, ಮತ್ತು ಕರೋಕೆನೂ ಮಾಡ್ತಾ ಇದ್ದೀವಿ, ಮತ್ತು ಜನಪದ ಗೀತೆಗಳು ಮತ್ತು ಭಕ್ತಿ ಗೀತೆಗಳು. ನಮ್ಮ ತಂದೆಯವ್ರದ್ದು MB ಅನಂತಸ್ವಾಮಿ ಅಂತ ಸಾಂಸ್ಕೃತಿಕ ಮತ್ತು ಸೇವಾ ಟ್ರಸ್ಟ್ ಅಂತ ಇದೆ. ಯಾವಾಗಲೂ ನಾವಿಲ್ಲ ಅಂದರೂ ಒಂದು ತುಂಬ ವರ್ಷದಿಂದನೂ ಮಾಡ್ಕೊಂಡ್ಬರ್ತಾ ಇದ್ದೀವಿ ನಮ್ಮ ತಂದೆ ಕಾರ್ಯಕ್ರಮಗಳು. ಈಗ ಇದೇ ಗಣೇಶ ಮ್ಯೂಸಿಕಲ್ ಅಂತ ಇದನ್ನು ಸ್ವಲ್ಪ ಮಾಡ್ತಾ ಇದ್ದೀವಿ. ಎಲ್ಲ ತಮಾಷೆ ಹಳೆ ಸಾಂಗ್ಗಳು, ರಾಜ್ಕುಮಾರ್, ವಿಷ್ಣುವರ್ಧನ್, ಈ ಥರ ನಾನಾ ಥರ ಕಲಾವಿದರದೆಲ್ಲನೂ ಮಾಡ್ತಾಯಿದ್ದೀವಿ. ಅದಕ್ಕೆ ತುಂಬ ಸಹಕರಿಸ್ತಾ ಇದ್ದಾರೆ ನಮ್ಮ ಜನಗಳು, ಎಲ್ಲ ಫ್ರೆಂಡ್ಸ್ಗಳೆಲ್ಲ. ನಮಸ್ತೆ, ನನ್ನ ಹೆಸರು ವಿಜಯಶ್ರೀ ಅಂತ. ಈ ದಿನದ ಕಾರ್ಯಕ್ರಮ ಗಣೇಶ ಮ್ಯೂಸಿಕಲ್ ವತಿಯಿಂದ ಕರೋಕೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಸುಮಾರು 20 ಜನ ಗಾಯಕರು ನಮ್ಮ ಈ ಟೀಮಲ್ಲಿದ್ದಾರೆ. ಸುಮಾರು ಒಂದು 45-50 ಹಾಡನ್ನ ಆಡ್ತಾ ಇದ್ದೀವಿ. ಎಲ್ಲ ಕಲಾವಿದರು, ರಾಜ್ಕುಮಾರು, ವಿಷ್ಣುವರ್ಧನು, ರವಿಚಂದ್ರಂದು, ಆಮೇಲೆ ಶಂಕರ, ಎಲ್ಲ ಕಲಾವಿದರು ಹಾಡುಗಳನ್ನ ಆಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆಯೋಜಕರು ಕಾಂತರಾಜ್ ಅಂತ ಹೇಳ್ಬಿಟ್ಟು ಇವರ ಬ್ಯಾನರ್ಲೇ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇರೋದು. ಇವರು ಸುಮಾರು 10-15 ವರ್ಷದಿಂದನೂ ಕಾರ್ಯಕ್ರಮ ನಡೆಸ್ಕೊ ಬಂದಿದ್ದಾರೆ. ಇವತ್ತಿನ ಕರೋಕೆ ಕಾರ್ಯಕ್ರಮ 6ನೇದು ಮಾಡ್ತಾ ಇದ್ದೀವಿ. ಇದು ಅಲ್ಲದೆ ಇದೇ ತಿಂಗಳು 24ಕ್ಕೂ ರಾಜ್ಕುಮಾರ್ ಹುಟ್ಟಿದಬ್ಬದ ಪ್ರಯುಕ್ತ ಇದೇ ಟೌನಲ್ಲಿ ರಾಜ್ಕುಮಾರ್ ಬರ್ಡೇ ಪ್ರಯುಕ್ತ ಹಾಡನ್ನ ಅವರ ಫ್ಯಾಮಿಲಿ ಇದೆ ಎಲ್ಲ ಹಾಡನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೀವಿ. ಸುಮಾರು ಒಂದು 25-30 ಜನ ಗಾಯಕರು ಇರ್ತಾರೆ. ಹೌದು ಸರ್, ಖಂಡಿತ. ನಾವೇನು ಅಂದರೆ ಇಲ್ಲಿ ಸಿಂಗರ್ಸ್ಗಳೇ ನಾವೇ ಮಾತಾಡಿಕೊಂಡು ಏನೇ ಬಂದರೂ ಶೇರಿಂಗ್ ಮಾಡ್ಕೊಂಡು ನಾವು ಮಾಡ್ತೀವಿ. ಇನ್ನೂ ಆ ಥರ ಸೌಲಭ್ಯಗಳು ಸಿಕ್ಕಿದೆ. ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲೇ ಕೊಡಬೇಕು ಅನ್ನೋ ಪ್ಲ್ಯಾನ್ ಇದೆ ಸರ್.